ನಿಮ್ಮ ತುಳು ಸಿನಿಮಾದಲ್ಲಿ ಸರ್ಕಸ್ ಮೂವಿ ಆ ಟೈಮಲ್ಲಿ ಕೂಡ ನಾನು ಟ್ರೇಲರ್ ಲಾಂಚ್ ಆಗೋ ಟೈಮಲ್ಲಿ ಅಲ್ಲೇ ಇದ್ದೆ ಆಳ್ವಾಸ್ ಕಾಲೇಜಲ್ಲಿ ನೀವು ಲಾಂಚ್ ಮಾಡಿದ್ರಿ ಸರ್. ನೀವು ಕಲಿತಾ ಇದ್ರ ಅವಾಗ? ಅಲ್ಲೇ ಇದ್ದೆ, ಸ್ಟೂಡೆಂಟ್ ಆಗಿದ್ದೆ. ಆ ಶೂಟಿಂಗ್ ಕವರೇಜ್ ಕೂಡ ನಂದೇ ಇತ್ತು. ಸೊ ಟ್ರೇಲರ್ ಸಕ್ಸಸ್ ಆದಂತ ಸಮಯದಲ್ಲಿ ತುಂಬಾ ಸಿನಿಮಾ ಕೂಡ ರಿಲೀಸ್ ಆದ ಸಮಯದಲ್ಲಿ ತುಂಬಾ ಹಿಟ್ ಆಯ್ತು. ಸುಮಾರು 150 ಥಿಯೇಟರ್ಗಳಲ್ಲಿ ಅದು ರಿಲೀಸ್ ಆಯ್ತು. ಸೊ ಸರ್ಕಸ್ಗಿಂತ ಈ ಅಧಿಪತ್ರ ಸಿನಿಮಾ ಹೇಗೆ ಸಕ್ಸಸ್ ಕಾಣುತ್ತೆ ಅಂತ ಹೇಳಿ ನೋಡಿ. ಒಂದು ಸರ್ಕಸ್ ಅದು ನಾನೇ ಬರ್ದಿರೋ ಅಂತದ್ದು, ನಾನೇ ಡೈರೆಕ್ಟ್ ಮಾಡಿರೋ ಅಂತ ನನ್ನ ಪ್ರೊಡಕ್ಷನ್ ಸಿನಿಮಾ ಅದು. ಸೊ ಇಲ್ಲಿ ನಾನು ಕೇವಲ ಕಲಾವಿದ ಮಾತ್ರ. ಸೊ ಅದು ನನ್ನ ಒಂದು ಕಲ್ಪನೆಯ ಸಿನಿಮಾ. ಸೊ ಇದು ನಮ್ಮ ಡೈರೆಕ್ಟರ್ ಚಯನ್ ಶೆಟ್ಟಿ ಅವರ ಕಲ್ಪನೆಯ ಸಿನಿಮಾ. ಸೊ ನಾನು ಅದರಲ್ಲಿ ಅವರ ಕಲ್ಪನೆಯಲ್ಲಿ ಒಂದು ಭಾಗವಾಗಿದ್ದೀನಿ. ಸೊ ಹಾಗಾಗಿ ಅದು ನನಗೆ ಡೆಫಿನೆಟ್ಲಿ ಖುಷಿ ಇದೆ. ಅಂಡ್ ಇಲ್ಲಿ ಸಕ್ಸಸ್ ಬಗ್ಗೆ ನನಗೆ ಯಾವುದೇ ಪ್ಯಾರಾಮೀಟರ್ ಇಲ್ಲ. ಬಿಕಾಸ್ ಸರ್ಕಸ್ ಕೂಡ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಬಟ್ ಎಲ್ಲಾ ಸಿನಿಮಾನು ನಾವು ಅಂತಲ್ಲ, ಯಾರೇ ಸಿನಿಮಾ ಮಾಡಿದವರು ಒದ್ದಾಟ ಮಾಡೋದು ಸಕ್ಸಸ್ಗೆ. ಬಟ್ ಅದು ಯಾವಾಗ ಸಿಗುತ್ತೆ, ಯಾವ ಸಿನಿಮಾಗೆ ಸಿಗುತ್ತೆ ಯಾರಿಗೂ ಗೊತ್ತಿಲ್ಲ. ಬಟ್ ಎಲ್ರು ನಾವೊಂದು ಅನ್ಕೊಳ್ಳೋದು, ನಾವು ಕರೆಕ್ಟ್ ಆಗಿ ಸಿನಿಮಾ ಮಾಡಿದೀವಿ, ಚೆನ್ನಾಗಿರೋ ಸಿನಿಮಾ ಮಾಡಿದೀವಿ, ಪ್ರಮೋಷನ್ ಚೆನ್ನಾಗಿ ಮಾಡಿದೀವಿ, ಸಕ್ಸಸ್ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಸೊ ಅದು ಕೈಯಲ್ಲಿರುವಂತದ್ದು ಜನರದ್ದು. ಸೊ ಅವರು ಯಾವ ಸಂಖ್ಯೆಯಲ್ಲಿ ನೋಡ್ತಾರೆ ಅದ್ರ ಮೇಲೆ ಸಕ್ಸಸ್ ಡಿಸೈಡ್ ಆಗುತ್ತೆ. ಬಟ್ ಸರ್ಕಸ್ಗೂ ಅಧಿಪತ್ರಕ್ಕೂ ಅಜಗಜಾಂತರ ಇದೆ. ಬಿಕಾಸ್ ಅದೊಂದು ಎಂಟರ್ಟೈನಿಂಗ್ ಸಿನಿಮಾ, ಕಾಮಿಡಿ ಜಾನರ್ ಸಿನಿಮಾ. ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಇದು ಪ್ಯೂರ್ಲಿ ಒಂದು ಒಳ್ಳೆ ಕಥೆ ಇರುವಂತ ಸಿನಿಮಾ. ಸರ್ಕಸ್ಗಿಂತ ಅಧಿಪತ್ರ ಹಿಟ್ ಆಗುವಂತ ಚಾನ್ಸಸ್ ಅಲ್ಲ, ಅಂದ್ರೆ ಯಾವ ಪ್ಯಾರಾಮೀಟರ್ ಅಂತ ಗೊತ್ತಿಲ್ಲ. ಅಂದ್ರೆ ಹಿಟ್ ಅಂದ್ರೆ ಹೆಂಗೆ ಅಂದ್ರೆ ಈಗ ಬಿಸ್ನೆಸ್ ವೈಸ್ ಹಿಟ್ ನಾವು ನೋಡ್ತಾ ಇರೋದು. ಸೊ ಅದೇ ಇಲ್ಲಿ ಹಿಟ್ ಅಂತಂದ್ರೆ ಖಂಡಿತವಾಗ್ಲು ಅಧಿಪತ್ರ ತುಂಬಾ ಜನ ನೋಡ್ಬೇಕು. ಅಂಡ್ ಬಿಸ್ನೆಸ್ ವೈಸ್ ಹಿಟ್ ಆದ್ರೆ ನಾವು ಹಿಟ್ ಅಂತ ಕನ್ಸಿಡರ್ ಮಾಡಕ್ ಆಗೋದು. ಬಟ್ ಒಂದೇನು ಅಂತಂದ್ರೆ ಹಿಟ್ ಜೊತೆಗೆ ನಾನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಒಬ್ಬ ಕಲಾವಿದನಾಗಿ ಜನ ಒಂದ್ ಚೆನ್ನಾಗಿ ಒಂದ್ ಪಾತ್ರವನ್ನು ನಿಭಾಯಿಸಿದಾನೆ, ಒಬ್ಬ ಒಳ್ಳೆ ಕಲಾವಿದನಾಗಿದ್ದಾನೆ ಈ ಸಿನಿಮಾದಲ್ಲಿ ಅಂತ ಗುರುತಿಸ್ಕೊಂಡ್ರೆ ಅದು ಇನ್ನೂ ದೊಡ್ಡ ಸಕ್ಸಸ್ ಅಂತ ತಗೋತೀನಿ ನಾನು. ವೀಕ್ಷಕರೇ, ಇದಾಗಿತ್ತು ರೂಪೇಶ್ ಶೆಟ್ಟಿ ಅವರ ಸಂದರ್ಶನ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.